ಗೀಜಗನ ಗೂಡು. ಗೀಜಗ ಎಂಬುದು ಒಂದು ಸಣ್ಣ ಸುಂದರವಾದ ಹಕ್ಕಿಯ ಕತೆ. ಇದು ಕನ್ನಡನಾಡಿನ ಒಂದು ಊರಿನ ಹೊರವಲಯದಲ್ಲಿರುವ ದಟ್ಟವಾದ ಕಾಡೊಂದರಲ್ಲಿ ನಡೆಯುತ್ತದೆ. ಈ ಕಾಡು ತನ್ನ ರಮಣೀಯತೆಗೆ ಮತ್ತು ವಿವಿಧ ಜಾತಿಯ ಪಕ್ಷಿಗಳಿಗೆ ಹೆಸರುವಾಸಿಯಾಗಿತ್ತು. ಆದರೆ ಈ ಕಥೆಯ ಕೇಂದ್ರಬಿಂದು ಗೀಜಗ ಎಂಬ ಒಂದು ವಿಶೇಷ ಹಕ್ಕಿ, ಅದರ ಸಾಹಸ ಮತ್ತು ಗೂಡಿನ ಕನಸಿನ ಕುರಿತಾಗಿದೆ. ಗೀಜಗ ಒಂದು ಚಿಕ್ಕ ಬಣ್ಣದ ಗರಿಗಳನ್ನು ಹೊಂದಿದ್ದ ಚಿರಕಾಲದಿಂದಲೂ ತನ್ನದೇ ಆದ ಗೂಡನ್ನು ಕಟ್ಟುವ ಕನಸು ಕಾಣುತ್ತಿತ್ತು. ಆದರೆ ಗೀಜಗಕ್ಕೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದಕ್ಕೆ ಗೂಡು ಕಟ್ಟುವ ಕಲೆಯ ಬಗ್ಗೆ ಸ್ವಲ್ಪವೂ ಜ್ಞಾನ ಇರಲಿಲ್ಲ. ಕಾಡಿನ ಇತರ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಟ್ಟುವುದನ್ನು ಗೀಜಗ ಗಮನಿಸಿತು. ಕೆಲವು ಹಕ್ಕಿಗಳು ಕೊಂಕಿಗಳಿಂದ ಗೂಡನ್ನು ಕಟ್ಟಿದರೆ, ಇನ್ನು ಕೆಲವು ಎಲೆಗಳನ್ನು ಸೇರಿಸಿ ಗೂಡನ್ನು ಗಟ್ಟಿಯಾಗಿಸುತ್ತಿದ್ದವು. ಆದರೆ ಗೀಜಗಕ್ಕೆ ಇದೆಲ್ಲವೂ ಒಂದು ದೊಡ್ಡ ಒಗಟಾಗಿತ್ತು. ಒಂದು ದಿನ ಗೀಜಗ ತನ್ನ ಕನಸನ್ನು ಸಾಕಾರಗೊಳಿಸಲು ತೀರ್ಮಾನಿಸಿತು. ನಾನು ಗೂಡು ಕಟ್ಟಲೇಬೇಕು ಎಂದು ಗಟ್ಟಿಯಾಗಿ ತೀರ್ಮಾನಿಸಿತು. ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು ಎಂಬುದೇ ಅದಕ್ಕೆ ಗೊತ್ತಿರಲಿಲ್ಲ. ಅದು ಮೊದಲಿಗೆ ಕಾಡಿನ ದೊಡ್ಡ ಮರವಾದ ಆಲದ ಮರದ ಬಳಿಗೆ ಹಾರಿ ಹೋಗಿತು. ಅಲ್ಲಿ ಕಾಗೆಯೊಂದು ತನ್ನ ಗೂಡನ್ನು ಕಟ್ಟುತ್ತಿತ್ತು. ಗೀಜಗ ಕಾಗೆಯನ್ನು ಕೇಳಿತು, ಕಾಗೆ ಅಣ್ಣ, ನೀವು ಗೂಡನ್ನು ಹೇಗೆ ಕಟ್ಟುತ್ತೀರಿ? ನನಗೂ ಕಲಿಸಿ. ಕಾಗೆ ಗಂಭೀರವಾಗಿ ನಕ್ಕು, ಗೀಜಗ, ಗೂಡು ಕಟ್ಟುವುದು ತುಂಬಾ ಸುಲಭ. ನೀನು ಒಣಕೊಂಕಿಗಳನ್ನು ತಂದು ಅವುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಬೇಕು. ಆದರೆ ಗಾಳಿಯಿಂದ ಗೂಡು ಬೀಳದಂತೆ ಗಟ್ಟಿಯಾಗಿರಬೇಕು. ಗೀಜಗ ಉತ್ಸಾಹದಿಂದ ಒಣಕೊಂಕಿಗಳನ್ನು ಸಂಗ್ರಹಿಸಲು ಓಡಿತು. ಆದರೆ ಅದು ತಂದ ಕೊಂಕಿಗಳು ಒಡೆದು ಗೂಡು ಕಟ್ಟಲು ಸಾಧ್ಯವೇ ಆಗಲಿಲ್ಲ. ಗೀಜಗಕ್ಕೆ ನಿರಾಸೆಯಾಯಿತು, ಆದರೆ ಅದು ಬಿಡಲಿಲ್ಲ. ಮರುದಿನ ಗೀಜಗ ಕಾಡಿನ ಇನ್ನೊಂದು ಭಾಗಕ್ಕೆ ಹಾರಿತು. ಅಲ್ಲಿ ಕೊಕ್ಕರೆಯೊಂದು ತನ್ನ ಗೂಡನ್ನು ಕಟ್ಟುತ್ತಿತ್ತು. ಕೊಕ್ಕರೆಯ ಗೂಡು ಎಲೆಗಳಿಂದ ಮತ್ತು ಮಣ್ಣಿನಿಂದ ಕೂಡಿತ್ತು. ಗೀಜಗ ಕೊಕ್ಕರೆಯನ್ನು ಕೇಳಿತು, ಕೊಕ್ಕರೆ ಅಕ್ಕ, ನಿಮ್ಮ ಗೂಡು ತುಂಬಾ ಸುಂದರವಾಗಿದೆ. ಇದನ್ನು ಹೇಗೆ ಕಟ್ಟಿದಿರಿ? ಕೊಕ್ಕರೆ ತಾಳ್ಮೆಯಿಂದ ಹೇಳಿತು, ಗೀಜಗ, ಗೂಡಿಗೆ ಎಲೆಗಳನ್ನು ಸೇರಿಸು ಮತ್ತು ಮಣ್ಣಿನಿಂದ ಗಟ್ಟಿಯಾಗಿಸು. ಆದರೆ ಮರದ ಕೊಂಬೆ ಗಟ್ಟಿಯಾಗಿರಬೇಕು. ಗೀಜಗ ಎಲೆಗಳನ್ನು ಸಂಗ್ರಹಿಸಿತು, ಆದರೆ ಮಣ್ಣನ್ನು ತಂದಾಗ ಗೂಡು ತೂತಾಗಿ ಕೆಳಗೆ ಬಿದ್ದಿತು. ಗೀಜಗ ಮತ್ತೊಮ್ಮೆ ವಿಫಲವಾಯಿತು. ಗೀಜಗ ಈಗ ಸ್ವಲ್ಪ ಗೊಂದಲಕ್ಕೊಳಗಾಯಿತು. ನಾನು ಗೂಡು ಕಟ್ಟಲು ಸಾಧ್ಯವಿಲ್ಲವೇ ಎಂದು ಯೋಚಿಸಿತು. ಆದರೆ ಕಾಡಿನ ಹಿರಿಯ ಹಕ್ಕಿಯಾದ ಗಿಣಿಯೊಂದು ಗೀಜಗನ ದುಃಖವನ್ನು ಗಮನಿಸಿತು. ಗಿಣಿ ಗೀಜಗನ ಬಳಿಗೆ ಬಂದು, ಗೀಜಗ, ಗೂಡು ಕಟ್ಟುವುದು ಕೇವಲ ಕೊಂಕಿಗಳು ಮತ್ತು ಎಲೆಗಳಿಂದ ಮಾತ್ರವಲ್ಲ. ಇದಕ್ಕೆ ತಾಳ್ಮೆ, ಕಲಿಕೆ ಮತ್ತು ನಿನಗೆ ಸರಿಹೊಂದುವ ವಿಧಾನವನ್ನು ಕಂಡುಕೊಳ್ಳಬೇಕು ಎಂದಿತು. ಗಿಣಿಯ ಮಾತು ಗೀಜಗಕ್ಕೆ ಹೊಸ ಆಲೋಚನೆಯನ್ನು ನೀಡಿತು. ಗೀಜಗ ತನ್ನ ಸ್ವಂತ ಶೈಲಿಯಲ್ಲಿ ಗೂಡು ಕಟ್ಟಲು ತೀರ್ಮಾನಿಸಿತು. ಅದು ಕೊಂಕಿಗಳು, ಎಲೆಗಳು, ಗರಿಗಳು ಮತ್ತು ಸಣ್ಣ ಹಗ್ಗದ ತುಂಡುಗಳನ್ನು ಸಂಗ್ರಹಿಸಿತು. ಗೀಜಗ ಒಂದು ಚಿಕ್ಕ ಮರದ ಕೊಂಬೆಯ ಮೇಲೆ ಗೂಡನ್ನು ಕಟ್ಟಲು ಶುರುಮಾಡಿತು. ಆದರೆ ಈ ಬಾರಿ ಅದು ತನ್ನ ಸಣ್ಣ ಗರಿಗಳನ್ನು ಗೂಡಿನೊಳಗೆ ಹೆಣೆಯಿತು. ಇದರಿಂದ ಗೂಡು ಗಟ್ಟಿಯಾಯಿತು ಮತ್ತು ವಿಶೇಷವಾಗಿತ್ತು. ಗೀಜಗನ ಗೂಡು ಕಾಡಿನ ಎಲ್ಲಾ ಹಕ್ಕಿಗಳಿಗೂ ಒಂದು ಮಾದರಿಯಾಯಿತು. ಗೀಜಗನ ಗೂಡು ಕೇವಲ ಒಂದು ಆಶ್ರಯವಾಗಿರಲಿಲ್ಲ, ಅದು ಅದರ ಕನಸಿನ, ತಾಳ್ಮೆಯ ಮತ್ತು ಸೃಜನಶೀಲತೆಯ ಸಂಕೇತವಾಗಿತ್ತು. ಕಾಡಿನ ಎಲ್ಲಾ ಪಕ್ಷಿಗಳು ಗೀಜಗನ ಗೂಡನ್ನು ಮೆಚ್ಚಿದವು. ಗೀಜಗ ಕಲಿತ ಪಾಠವೆಂದರೆ, ಯಾವುದೇ ಕೆಲಸವನ್ನು ಮಾಡಲು ನಾವು ಇತರರಿಂದ ಕಲಿಯಬಹುದು, ಆದರೆ ನಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ಕಂಡುಕೊಳ್ಳುವುದು ಮುಖ್ಯ. ಗೀಜಗನ ಕನಸಿನ ಗೂಡು ಕಾಡಿನ ಎಲ್ಲಾ ಹಕ್ಕಿಗಳಿಗೆ ಒಂದು ಸ್ಫೂರ್ತಿಯಾಯಿತು. ಗೀಜಗ ತನ್ನ ಗೂಡಿನಲ್ಲಿ ಸಂತೋಷವಾಗಿ ವಾಸಿಸಿತು ಮತ್ತು ಕಾಡಿನ ಇತರ ಹಕ್ಕಿಗಳಿಗೆ ತನ್ನ ಕಥೆಯನ್ನು ಹೇಳಿತು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಗೂಡು ಕಟ್ಟುವ ಕನಸು ಇರುತ್ತದೆ, ಆದರೆ ಅದನ್ನು ಸಾಕಾರಗೊಳಿಸಲು ತಾಳ್ಮೆ, ಕಲಿಕೆ ಮತ್ತು ಸ್ವಂತ ಶೈಲಿಯ ಅಗತ್ಯವಿದೆ ಎಂದು ಗೀಜಗ ಹೇಳಿತು.